ಒಂದು ಹುಚ್ಚಾಸ್ಪತ್ರೆ. ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳಿಗೆ ಒಂದು ವಾಟರ್ ಥೆರಪಿ ಕೊಡೋಣ ಅಂತ ನಿರ್ಧಾರ ಮಾಡಿ ಸಿಬ್ಬಂದಿ ಎಲ್ಲ ಸೇರಿ ಎಲ್ಲ ರೋಗಿಗಳನ್ನು ಒಂದು ನದಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ರೋಗಿ ಒಂದು ದೊಡ್ಡ ಪ್ರಪಾತಕ್ಕೆ ಹಾರಿ ಜಿಗಿದು ಬೀಳ್ತಾನೆ. ತಕ್ಷಣವೇ ಪಕ್ಕದಲ್ಲಿದ್ದಂತಹ ಒಬ್ಬ ಸ್ತ್ರೀ ಏನು ಮಾಡ್ತಾಳೆ, ತಾನೂ ಆ ಪ್ರಪಾತಕ್ಕೆ ಹಾರಿ ಆ ಕೆಳಗೆ ಬಿದ್ದಿರ್ತಕ್ಕಂಥ ರೋಗಿಯನ್ನು ರಕ್ಷಣೆ ಮಾಡ್ತಾಳೆ. ಇದನ್ನೆಲ್ಲ ಗಮನಿಸಿದಂತಹ ಸಿಬ್ಬಂದಿ ಇವಳ ಸಮಯ ಪ್ರಜ್ಞೆಯನ್ನು ನೋಡಿ, ಇವಳಿಗೆ ಹುಚ್ಚೆಲ್ಲ ವಾಸಿಯಾಗಿದೆ, ಇವಳ ನಿನ್ನ ಮನೆಗೆ ಕಳಿಸ್ಕೊಡಬಹುದು ಅಂತೇಳಿ ನಿರ್ಧಾರ ಮಾಡಿ ಮಾರನೇ ದಿನ ಅವಳ ಬಳಿ ಬಂದು, ನೋಡಮ್ಮ, ನಿನ್ನ ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿದೆ, ನಿನಗೆ ಗುಣಮುಖವಾಗಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಿನಗೆ 2 ವಿಚಾರಗಳನ್ನು ಹೇಳ್ತೀವಿ. ಒಂದನೆಯದು ಒಂದು ಸಂತೋಷದ ವಿಚಾರ, ಎರಡನೆಯದು ದುಃಖದ ವಿಚಾರ. ಸಂತೋಷದ ವಿಚಾರ ಏನು ಅಂತಂದರೆ, ನಿನ್ನನ್ನು ನಾವು ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ, ನೀನು ಮನೆಗೆ ಹೊರಡ್ಬೋದು. ಎರಡನೇ ವಿಚಾರ, ದುಃಖದ ವಿಚಾರ ಏನು ಅಂತಂದರೆ, ನಿನ್ನನ್ನೇ ರಕ್ಷಣೆ ಮಾಡಿರ್ತಕ್ಕಂತಹ ರೋಗಿ ಮರಕ್ಕೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ತಕ್ಷಣಕ್ಕೆ ಆ ಹೆಂಗಸು ಹೇಳ್ತಾಳೆ, ಇಲ್ಲ 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 ಅವನೆನ್ನೆ ಪ್ರಪಾತಕ್ಕೆ ಬಿದ್ದಿದ್ದ, ಬಟ್ಟೆಯೆಲ್ಲ ಒದ್ದೆಯಾಗಿತ್ತು, ಮೈಯೆಲ್ಲ ಒದ್ದೆಯಾಗಿತ್ತು. ಇವತ್ತು ಬಿಸಿಲು ತುಂಬ ಚೆನ್ನಾಗಿದೆ, ಬಿಸಿಲು ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಅವನನ್ನು ಮರಕ್ಕೆ ಕಟ್ಟಾಕ್ಬಿಟ್ಟಿದ್ದೀನಿ. ಈ ಸಣ್ಣ ಕಥೆಯ ನೀತಿ ಏನಪ್ಪ ಅಂತಂದರೆ, ಯಾವುದನ್ನು ತಕ್ಷಣಕ್ಕೆ ನಾವು ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡಬೇಕಾಗತ್ತೆ. ಗೊತ್ತಾಯ್ತಲ್ಲ? ಧನ್ಯವಾದ.